ಸ್ನೇಹಿತರೆ, ನಾನು ಅವಾಗಲೇ ಹೇಳ್ತಿದ್ದೆ, ಏನು ವರ್ಷಿಣಿ ಜಾನಕಿರಾಮ್ ಅವರ ಬೊಟಿಕಲ್ಲಿ ಇದ್ದೀವಿ ಅಂತ. ಸೊ ಇಲ್ಲೇ ಬೊಟಿಕಲ್ಲೇ ಎಲ್ಲ ಕಾಸ್ಟ್ಯೂಮ್ಸು ರೆಡಿ ಆಗೋದು ಆಲ್ಮೋಸ್ಟ್ ಅಲ್ವಾ? Yeah. ಸೊ ಸ್ಪೆಷಲಿ ವಿಮೆನ್ Women clothing line, mainly. ಜಾಸ್ತಿ ಇರುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ಒಂದು ಪ್ಯಾನ್ ಮಾಡಿ ತೋರಿಸ್ತಾರೆ ನಮ್ಮ ಕ್ಯಾಮ್ರಾಮನ್ ಜಯರಾಮ್ ಅವರು. ಸೊ ಇಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಕನ್ನಡದ ಸಿನಿಮಾ ಹೀರೋಯಿನ್ಸ್ಗೆ ಮೇನ್ಲಿ ಫಾರ್ ಈವೆಂಟ್ಸ್, ಅವಾರ್ಡ್ ಈವೆಂಟ್ಸ್ ಆಗಿರ್ಬೋದು, ಅಂಡ್ ಸೈಮಾಲ್ ನೀವು ನೋಡಿರ್ಬೋದು, ಎಷ್ಟೊಂದು ಅವಾರ್ಡ್ ಈವೆಂಟ್ಸ್ಗೆ ಪೀಪಲ್ ಟೇಕ್ ದ ಕ್ಲೋತ್ಸ್ ಫ್ರಮ್ ಹಿಯರ್. ಹೌದು, ಓಕೆ. ಸ್ಪೆಷಲಿ ಹೀರೋಯಿನ್ಸ್ಗೆ ನೀವು ಸುಮಾರು ಕನ್ನಡ ಹೀರೋಯಿನ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಾಸ್ಟ್ಯೂಮ್ಸ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಯಾರ್ಯಾರಿಗೆಲ್ಲ? ಸೊ ಮೇನ್ಲಿ ಫಾರ್ ರಚಿತಾರಾಮ್ ಅವರು. ಅದು ಬಿಟ್ಟರೆ ಆಶಿಕಾ ರಂಗನಾಥ್ ಅವ್ರ ಜೊತೆ ರೀಸೆಂಟ್ಲಿ ಐ ಕೊಲಾಬ್ರೇಟೆಡ್ ಅ ಲಾಟ್ ವಿತ್. ಅದು ಬಿಟ್ಟರೆ ಐ ವರ್ಕ್ಡ್ ವಿತ್ ನಿಶ್ವಿಕಾ, ಶಾನ್ವಿ ಶ್ರೀವತ್ಸವ್, ಎಲ್ಲರಿಗೂ ಮಾಡಿದ್ದೀನಿ ಒಂದೊಂದು ಟೈಮಲ್ಲಿ. ಓಕೆ, ಎಷ್ಟು ವರ್ಷಗಳಿಂದ ನಿಮ್ದು ಸಿನಿಮಾ ಕಾಂಟ್ಯಾಕ್ಟ್? ಒಂದು 5 years ಇಂದ ಸ್ಟಾರ್ಟ್ ಆಗಿದೆ. ಓಕೆ, ಹೇಗೆ ಸಿನಿಮಾ ಇಂಡಸ್ಟ್ರಿ ಟಚ್ ನಿಮಗೆ? ಅಂದರೆ ಸೊ ನಾನು ಆ್ಯಕ್ಚುಲಿ ನನ್ನ ಮಾಸ್ಟರ್ಸ್ ಮಾಡಿದ್ದು ಇನ್ ಮಿಲಾನ್. ಸೊ ನಂಗೆ ನಾನು ಇದ್ದಾಗ ಯಾರೋ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರು. ಯು ವಾಸ್ ಸೀಯಿಂಗ್ ಆಲ್ ಮೈ ವರ್ಕ್. ಸೊ ನೋಡಿಬಿಟ್ಟು ಹಿಂಗೆ ನಮ್ದೊಂದು ಮೂವಿ ಇದೆ, ಇಟ್ ವಾಸ್ ಅ ನ್ಯೂ ಮೂವಿ ಆ್ಯಕ್ಚುಲಿ, ಇಟ್ ವಾಸ್ ಅ ಫೀಚರ್ಡ್ ಮೂವಿ, ನೀವು ಡಿಸೈನ್ ಮಾಡ್ತೀರಾ ಅಂತ ಕೇಳಿದ್ರು. ಐ ವಾಸ್ ಥಿಂಕಿಂಗ್ ಹೆಂಗೆ ನಾನು ಇಲ್ಲಿ ನಿಂತ್ಕೊಂಡು ಹೆಂಗೆ ಮಾಡೋದು ಅಂತೆಲ್ಲ ಕೇಳ್ತಿದ್ದೆ. ಸೊ ಕೊಲಾಬ್ರೇಷನ್ ಮಾಡಿಸ್ಕೊಡಿ ನಮಗೆ ಡಿಸೈನರ್ಸ್ ಇಂದ ಅಂತ ಹೇಳಿದ್ರು. ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಬಿಕಾಸ್ ಸ್ಟೈಲಿಸ್ಟ್ ಅಂದರೆ ದ ಮೇನ್ ಸ್ಟೈಲಿಸ್ಟ್ ಜಾಬೇ ಅದು. ಸೊ ನಾವು ಡಿಸೈನರ್ಸ್ ಹತ್ರ ಮಾತಾಡಿ ಒಂದು ಡಿಸೈನರ್ ಬಟ್ಟೆ ಯಾವುದು ನಮ್ಮ ಕತೆಗೆ ಸೂಟ್ ಆಗುತ್ತೋ ಬಂದು, ಸೊ ಅದನ್ನ ನಾವು ಅವ್ರ ಹತ್ರ ಮಾತಾಡಿ ಕೂಡಿಸಿ ಕೊಡೋದು ಸ್ಟೈಲಿಂಗ್. ದಟ್ ಇಸ್ ಬೇಸಿಕ್ಲಿ ಸ್ಟೈಲಿಂಗ್. ಸೊ ನಾನು ದುಬೈಯಿಂದ ಮುಂಬೈಯಿಂದ ಎಲ್ಲ ಸೋರ್ಸ್ ಮಾಡಿ ಆ ಮೂವಿ ನಾನು ಸ್ಕ್ರೀನಿಂಗ್ ತೊಗೊಂಡು ಆ್ಯಕ್ಚುಲಿ. ಸೊ ದಟ್ ಮೂವಿ ನೇಮ್ ಇಸ್ ಕಾಲ್ಡ್ ಜ್ಯುವೆಲ್ ಥೀವ್. ದಟ್ ವಾಸ್ ಮೈ ಫಸ್ಟ್ ಮೂವಿ. ಸೊ ಆಮೇಲೆ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ನಾನು ಬ್ಯಾಂಗ್ಳೂರ್ ಬರಲೇಬೇಕು. ಐ ಥಿಂಕ್ ನೀವು ಹೇಳ್ತಿರೋದು 2019 ಎಂಡಲ್ಲಿ. ಆ್ಯಂಡ್ ದೆನ್ ಆವಾಗ ಐ ಕೇಮ್ ಟು ಬ್ಯಾಂಗ್ಳೂರ್. ಕೋವಿಡ್ ಬೇರೆ ಸ್ಟಾರ್ಟ್ ಆಯಿತು ಅಂತ. ಆ್ಯಂಡ್ ಇಟಲಿಲಿ ತುಂಬ ಪೀಕಲ್ಲಿ ಇದ್ದಿದ್ದನ್ನು ಐ ಹ್ಯಾಡ್ ಟು ಕಮ್ ಟು ಬ್ಯಾಂಗ್ಳೂರ್. ಸೊ ದೆನ್ ಇಲ್ಲಿ ನನಗೆ ಐ ಗಾಟ್ ಆಪರ್ಚುನಿಟೀಸ್ ಬ್ಯಾಕ್ ಟು ಬ್ಯಾಕ್ ಆ್ಯಂಡ್ ಐ ಫೆಲ್ಟ್ ಐ ಆಮ್ ಡೂಯಿಂಗ್ ಗುಡ್. ಮತ್ತೆ ಇಂತಕ್ಕೆ ಹೋಗೋದು ಅಂತ ಐ ರಿಟೇನ್ ಆ್ಯಂಡ್ ಐ ಗಾಟ್ ರಿಯಲಿ ಗುಡ್ ಆಪರ್ಚುನಿಟಿ. ಸುನಿ ಸರ್ನ ಮೀಟ್ ಮಾಡಿದೆ ನೆಕ್ಸ್ಟ್ ಫಾರ್ ಮೈ ಸೆಕೆಂಡ್ ಪ್ರಾಜೆಕ್ಟ್, ಸಖತ್ ಮೂವಿಗೆ ಸಾಂಗ್ಸ್. ದಟ್ ಈಸ್ ವೆನ್ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಐ ಡಿಡ್ ಪ್ರಿಟಿ ಗುಡ್ ಫೋಟೋಶೂಟ್ಸ್ ಮಾಡಿದೆ ನಾನು ವಿತ್ ಗುಡ್ ಫೋಟೋಗ್ರಾಫರ್ಸ್ ಆ್ಯಂಡ್ ಎವ್ರಿಥಿಂಗ್. ದಟ್ ಮೇಡ್ ರಿಯಲಿ ಸೆನ್ಸ್ ಫಾರ್ ಎವ್ರಿವನ್. ಅದಕ್ಕೆ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್. ಓಕೆ, ಸ್ಪೆಷಲಿ ನೀವು ರಚಿತಾರಾಮ್ ಅವರ ಹೆಸರನ್ನು ತಗೊಂಡ್ರಿ. ಅವ್ರಿಗೆ ಹೆಚ್ಚು ನಿಮ್ಮ ಕಾಸ್ಟ್ಯೂಮ್ಸ್ ಇದು ಮಾಡಿದ್ದೀರಿ ಅಂತ. ಅವ್ರ ಸಿನಿಮಾಗಳಿಗೆ ಯಾವುದೆಲ್ಲ ಮಾಡಿದಿರಿ? ಮತ್ತು ಅಂದರೆ ಹೇಗೆ ಅವ್ರ ಕಡೆಯಿಂದ ಯಾವ ಥರ ಇನ್ಪುಟ್ಸ್ ಬರುತ್ತೆ ಅಥವಾ ಏನು? ಸೊ ಅವ್ರು ಬೇಸಿಕಲಿ ಅವ್ರದ್ದು ನಂದು ಸ್ಟಾರ್ಟ್ ಆಗಿರೋ ಲವ್ ಮೀ ಆರ್ ಹೇಟ್ ಮೀ, ಮ್ಯಾಟ್ ಮೀ, ಸಂಜು ವಿತ್ ಗೀತಾ ಇವಾಗ, ಆ್ಯಂಡ್ ಇಷ್ಟೊಂದು ಮೂವೀಸ್ ಮಾಡಿದೆ. ಕಲ್ಟ್ ಇವಾಗ ರೀಸೆಂಟಾಗಿ ನಡೀತಿದೆ. ಸೊ ಅವ್ರು ಹೇಗೆ ಅಂತ ಅಂದರೆ ಹೇಗೆ ಲೈಕ್ ಶೀ ಈಸ್ ಅ ವೆರಿ ಜೆಮ್ ಆಫ್ ಅ ಪರ್ಸನ್. ಅವ್ರು ಒಂದು ಟೀಮ್ ಅಂತ ಏನು ಸೆಟ್ ಮಾಡ್ತಾರೆ. ಇವಾಗ ಒಂದು ಹೇರ್ ಸ್ಟೈಲಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಟೈಲಿಂಗ್ ಆಗಿರ್ಬೋದು, ಶಿ ನೆವರ್ ಚೇಂಜಸ್. ಸೊ ವೆನ್ ಶೀ ಈಸ್ ಸೋ ಲವಿಂಗ್ ಟು ಅಸ್, even we feel like showing the same respect to her, like being there for her for all her shoots and doing the best from our end. ಅವ್ರ ಕಡೆಯಿಂದ ಶಿ ನೋ ವಾಟ್ ಎಕ್ಸಾಕ್ಟ್ಲಿ ಶಿ ವಾಂಟ್ಸ್. ನಂಗೆ ಇನ್ ದ ಬಿಗಿನಿಂಗ್ ಇವನ್ ಇಟ್ ವಾಸ್ ಸ್ವಲ್ಪ ಡಿಫಿಕಲ್ಟ್ ಇತ್ತು ನನಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಯಾವ ಫ್ಯಾಬ್ರಿಕ್ಸ್ ಇಷ್ಟಪಡ್ತಾರೆ, ಯಾವ ಕಲರ್ಸ್ ಇಷ್ಟಪಡ್ತಾರೆ ಅಂತ. ಬಟ್ ಆಫ್ಟರ್ 1 or 2 ಮೂವೀಸ್ ಇವನ್ ಐ ಕ್ಲಿಯರ್ಲಿ ಅಂಡರ್ಸ್ಟುಡ್, ಓಕೆ ಈ ಫ್ಯಾಬ್ರಿಕ್ಸೇ ಹಾಕಿದ್ರೆ ಇವ್ರಿಗೆ ಸೂಟ್ ಆಗುತ್ತೆ, ಈ ಕಲರ್ಸ್ ಪರ್ಫೆಕ್ಟಾಗಿ ಕಾಣುತ್ತೆ ಅವ್ರಿಗೆ ಅಂತ. ಸೊ ಬೇಸ್ಡ್ ಆನ್ ದಟ್ ಫಾರ್ ಮೀ ಇಟ್ ಇಸ್ ಈಸಿಯರ್. ನನ್ನ ಡೈರೆಕ್ಟರ್ ಆಗಿರ್ಬೋದು ಇಲ್ಲ ಪ್ರೊಡಕ್ಷನ್ ಅವ್ರ ಹತ್ರ ಮಾತಾಡ್ಬಿಟ್ಟು ಹಿಂಗೆ ಡಿಸೈನ್ ಮಾಡೋಣ ಅಂತ ಹೇಳೋದಕ್ಕೆ ಇಟ್ ವಾಸ್ ಈಸಿಯರ್ ಫಾರ್ ಮೀ ಅವಾಗ. ಓಕೆ, ಆಶಿಕಾ ಅವರು ಈ ಕನ್ನಡದಲ್ಲಿ ಇಲ್ಲ, ಆಲ್ಮೋಸ್ಟ್ ಅವರು ಹೈದರಾಬಾದ್. ಬಟ್ ಇಲ್ಲ, ಇವಾಗ ಗತವೈಭವ ಒಂದು ಶೂಟ್ ಮಾಡ್ತಿದ್ದಾರೆ. ಅದೊಂದು ಕಂಪ್ಲೀಟ್ ಮಾಡಬೇಕು ನಾನು ಇವಾಗ. ಅದು ನೆಕ್ಸ್ಟ್ ಮಂತ್ ಅವ್ರದ್ದು ಶೂಟಿಂಗಲ್ಲಿದೆ. ಸೊ ಅದರಲ್ಲೂ ತುಂಬ ವಿಭಿನ್ನವಾಗಿ ನಾವು ಕ್ಯಾರೆಕ್ಟರ್ಸ್ ಇದೆ ಅದರಲ್ಲಿ. ಬಿಕಾಸ್ ಇಟ್ಸ್ ಅ ಫ್ಯಾಂಟಸಿ ಮೂವಿ ಥರ. ಅಂದರೆ ಒಂದೊಂದು ನೀವು ರೀಸೆಂಟ್ ದೇವಲೋಕದ ಒಂದು ಪೋಸ್ಟರ್ ನೋಡಿದ್ರೆ ಗತವೈಭವ, ಅದು ಒಂದು ಕ್ಯಾರೆಕ್ಟರ್ ಆದರೆ ತುಂಬ ಕ್ಯಾರೆಕ್ಟರ್ಸ್ ಇದೆ ಗತವೈಭವದಲ್ಲಿ ಅವ್ರಿಗೆ. ಸೊ ತುಂಬ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡ್ಬೋದು. ಈವನ್ ಫಾರ್ ಹರ್ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್, ಬಿಕಾಸ್ ಇವನ್ ಶೀಲ್ ಕ್ಯಾರಿ ಔಟ್ ಆಲ್ ದ ಗಾರ್ಮೆಂಟ್ಸ್ ನೈಸ್ ಆ್ಯಂಡ್ ಇಟ್ಸ್ ನೈಸ್ ಟು ವರ್ಕ್ ವಿತ್ ದೀಸ್ ಪೀಪಲ್. ಸಿನಿಮಾಗೆ ವರ್ಕ್ ಮಾಡುವಾಗ ಜನರಲ್ ಕಾಸ್ಟ್ಯೂಮ್ಸನ್ನು ಪ್ರಿಪೇರ್ ಮಾಡೋದು ಒಂದು ಬೇರೆ. ಇನ್ ಜನರಲ್ ಆಗಿ ಈಗ ಲೈಕ್ ಉಪೇಂದ್ರ ಅವ್ರದ್ದು UI ಥರದ ಸಿನಿಮಾನು, ಇನ್ಯಾವುದು ಪೀರಿಯಡ್ ಸಿನಿಮಾನು, ಆ ಥರದ್ದು ಮಾಡುವಾಗ ಸ್ವಲ್ಪ ಚಾಲೆಂಜಸ್ ಬೇರೆ ಥರ ಇರುತ್ತೆ ನಿಮಗೆ. ಅಂದರೆ ಇನ್ ಫ್ಯೂಚರಲ್ಲಿ ಏನಾದರೂ ಇದೆಯಾ ಸಿನಿಮಾ ಇಂಡಸ್ಟ್ರಿಲಿ ಏನಾದರೂ ಕೆಲವೊಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇಲ್ಲಿ ಇಂಡಸ್ಟ್ರಿಲಿ ಕೆಲವು ಈ ಥರದ ಅಪರ್ಚುನಿಟೀಸ್ ನನಗೆ ಬೇಕು ಮಾಡಲಿಕ್ಕೆ, ನನ್ನ ಇದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ? ಐ ಗೆಸ್ ನನಗೆ ತುಂಬ ವರ್ಕ್ ಆಗೋದು ಅಂದರೆ ಆ್ಯಡ್ ಶೂಟ್ಸ್, ಬಿಕಾಸ್ ಇಟ್ಸ್ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಆ ಥರ. ಬಟ್ ವೆನ್ ಇಟ್ ಕಮ್ಸ್ ಟು ಮೂವಿ, ನಮ್ದೇನು ಕ್ರಿಯೇಟಿವಿಟಿ ಇದೆ ಅದು ನಾವು ತೋರಿಸ್ಬೋದು ಮೂವಿ ಫೀಲ್ಡಲ್ಲಿ. ಲೈಕ್ ಅದರಲ್ಲಿ ನಂಗೆ UI ಮೂವಿನ ನನಗೆ ಇಟ್ ಗೇವ್ ಅ ವೈಡರ್ ಸ್ಕೋಪ್ ಫಾರ್ ಮೀ ಟು ಶೋ ನನ್ನ ಟ್ಯಾಲೆಂಟ್ನ. ಸೊ ಅದೇ ಥರ 45 ಮೂವಿ ಕೂಡ ನಾನು ಡಿಸೈನ್ ಮಾಡಿದೆ ಉಪ್ಪಿ ಸರ್ಗೆ.
ಇಟ್ ವಾಸ್ ವೆರಿ ಗುಡ್. ಆ ಮೂವಿಲೂ ಅವ್ರಿಗೆ ಆ ಥರ ಕ್ಯಾರೆಕ್ಟರ್ ಇದೆ, ಆ ಥರ ನಮ್ಮ ಸ್ಟೈಲಿಂಗ್ ಬೇಕಾಗಿತ್ತು. ಇಟ್ ವಾಸ್ ನೈಸ್. ಈ ಥರ ಮೂವೀಸ್ ಸಿಕ್ಕಿದ್ರೆ ಇಟ್ ವಿಲ್ ಬಿ ನೈಸ್ ಫಾರ್ ಅಸ್ ಟು ಶೋ ಅವರ್ ಟ್ಯಾಲೆಂಟ್ ಅಂತ. ಕನ್ನಡದಲ್ಲಿ ಮೋಸ್ಟ್ ಸ್ಟೈಲಿಶ್ ಹೀರೋ ಅಥವಾ ಹೀರೋಯಿನ್ ಅಂತ ಯಾರಾದರೂ ನಿಮಗೆ ಓಕೆ ಇವ್ರಿಗೆ ಒಂದು ಡಿಸೈನ್ ಮಾಡ್ಬೇಕು ನನಗೆ ಅಂತ ಅನ್ಸೋದು? ಆಕ್ಚುಲಿ ನನಗೆ ಐ ಲೈಕ್ ಟು ವರ್ಕ್ ವಿತ್ ಎವ್ರಿ ಒನ್. ನನಗೆ ಇಂಥವ್ರು ಅಂತಲ್ಲ, ಬಿಕಾಸ್ ಅವ್ರವ್ರಿಗೆ ಇವಾಗ ಅವ್ರಿಗೆ ಹೀರೋ ಆಗಿದ್ದಾರೆ ಅಂತಂದ್ರೆ ಅವ್ರದ್ದೇ ಆದ ಸ್ಟೈಲ್ ಸ್ಟೇಟ್ಮೆಂಟ್ ಅನ್ನೋದಿರುತ್ತೆ. ಸೊ ನನ್ಗೆ ಎಲ್ಲರೂ ಯಾರು ಈಗ ನೆಕ್ಸ್ಟ್ ಯಾವ್ದು ಆಪರ್ಚುನಿಟಿ ಸಿಕ್ಕಿದ್ರು ಐ ಆಮ್ ರೆಡಿ ಟು ವರ್ಕ್ ವಿತ್ ದಮ್. ಓಕೆ, ಸೊ ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಿದೆ, ಯುವ ಈಗ ಪ್ರೆಸೆಂಟ್ ಯಾವ ಸಿನಿಮಾಗೆ ವರ್ಕ್ ಇವಾಗ ರೈಟ್ ನಾವು ಕಲ್ಟ್ ಅಂತ ಹೇಳಿದ್ನಲ್ಲ ಅದು, ಮತ್ತೆ ಬ್ರ್ಯಾಟ್ ಅಂತ ಒಂದು ಶಶಾಂಕ್ ಸರ್ದು ಇವಾಗ ಆನ್ ಗೋಯಿಂಗ್ ನಡೀತಿದೆ. ಓಕೆ ಓಕೆ, ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ವರ್ಷಿಣಿ ಅವರೇ. ಸೊ ಕನ್ನಡದಲ್ಲಿ ಕಾಸ್ಟ್ಯೂಮ್ ಸ್ಪೆಷಲಿ ಕಾಸ್ಟ್ಯೂಮ್ ಡಿಸೈನರ್ಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಹುಟ್ಕೊಂಡಿಲ್ಲ ಅಷ್ಟು. ನಾನು ನೋಡಿರೋ ಹಾಗೆ ಬಹಳ ವರ್ಷಗಳಿಂದ ಇಂಡಸ್ಟ್ರಿ ನೋಡ್ತಾ ಇದ್ದೀನಿ. ಇಲ್ಲಿ ಸ್ಪೆಷಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಸ್ಟ್ಯೂಮ್ ಡಿಸೈನರ್ಸ್ ಅಂತ ಇಲ್ಲ, ಇವರು ಬೇರೆ ಕಡೆಯಿಂದ ಹೈರ್ ಮಾಡ್ತಾರೆ. ಸೊ ನಮ್ಮಲ್ಲೇ ಇರೋರು ಇಲ್ಲಿ ಬೆಳೆದಾಗ ಸೊ ಇಂಡಸ್ಟ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಒಳ್ಳೇದಾಗಲಿ, UI ದೊಡ್ಡ ಸಕ್ಸಸ್ ಆಗಲಿ, ನಿಮ್ಗೆ ಇನ್ನೂ ದೊಡ್ಡ ಆಪರ್ಚುನಿಟೀಸ್ ಸಿಗಲಿ. ಥ್ಯಾಂಕ್ ಯು. ಸೊ ಇದು ವರ್ಷಿಣಿ ಜಾನಕಿರಾಮ್ ಅವರ ಮಾತಾಗಿತ್ತು. ಸೊ UI ಸಿನಿಮಾದಲ್ಲಿ ಖಂಡಿತವಾಗ್ಲೂ ಉಪೇಂದ್ರ ಅವರ ನಿರ್ದೇಶನ ಅಂದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಅವ್ರು ಕೈ ಹಾಕ್ತಾರೆ, ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಮತ್ತು ಅವ್ರ ಸಿನಿಮಾ ಅಂತ ನೋಡುವಾಗ ನೀವು ಒಟ್ಟಾರೆಯಾಗಿ ನೋಡಬೇಕಾಗಿದೆ. ತುಂಬ ನೀವು ಸೆಪ್ರೇಟಾಗಿ ಯಾವುದೋ ಒಂದು ಸೀನೋ ಕಾಸ್ಟ್ಯೂಮ್ ಅಥವಾ ಇನ್ನೇನೋ ಅಂತ ಡಿವೈಡ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ UI ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಈ ಸಿನಿಮಾ ಸಕ್ಸಸ್ ಆದರೆ ಎಲ್ರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಖಂಡಿತವಾಗ್ಲೂ ಆಗುತ್ತೆ ಅಂತ. ಸೊ ವರ್ಷಿಣಿ ಜಾನಕಿರಾಮ್ ಅವ್ರಿಗೂ ಕೂಡ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಗಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.